ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೆಂಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಇದು ಕನ್ನಡ ವ್ಲಾಗ್. ಬೆಳಗ್ಗೆ ಬಂದು ಎಲ್ಲ ಕೆಲಸ ಮುಗಿದ್ಮೇಲೆ ಬೆಡ್ರೂಮ್ನ ಕ್ಲೀನ್ ಮಾಡಿಬಿಡೋದ ಅಂತ ಹೋಗ್ತಾ ಇದ್ದೀನಿ. ಇದನ್ನು ಫಸ್ಟ್ ಮಾಡಬೇಕಂದ್ರೆ ಒಂದೊಂದಾಗಿ ಮಾಡ್ಕೊಂಡು ಬರಬೇಕು. ಫಸ್ಟು ನಾವು ಬೆಡ್ ಸ್ಪ್ರೆಡ್ನ ಚೇಂಜ್ ಮಾಡೋಕ್ಕಾಗಲ್ಲ. ಒಂದೊಂದು ಕೆಲಸ ಆಗಿ ಒಂದೊಂದಾಗಿಯೇ ಚೇಂಜ್ ಮಾಡ್ಕೊಂಡು ಬರಬೇಕು. ಹಾಗೆಯೇ ಇವತ್ತು ನಾನು ಸ್ಕ್ರೀನ್ ಕೂಡ ಚೇಂಜ್ ಮಾಡ್ತಾ ಇದ್ದೀನಿ. ತುಂಬ ದಿನ ಆಗಿತ್ತು ಚೇಂಜ್ ಮಾಡಿದೆ, ಅದರಿಂದ ಇದನ್ನು ಹಾಕ್ತಾ ಇದ್ದೀನಿ. ನನ್ನ ಹತ್ರ ಇರೋದು ತುಂಬ ಟ್ರಾನ್ಸ್ಪರೆಂಟ್ ಕರ್ಟನ್ಸೇ ಜಾಸ್ತಿ ಇರೋದು. ನನಗೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗುತ್ತೆ, ಎದುರುಗಡೆ ಮನೆಯೆಲ್ಲ ಇರ್ತಾರೆ ಅಂದ್ಬಿಟ್ಟು ನಾನೇನು ಮಾಡ್ತೀನಿ, ಈ ಥರ ಕಾಟನ್ಸ್ದು ಈ ರೂಮ್ಗೆ ಹಾಕ್ತೀನಿ. ಹಾಗೆಯೇ ಇದ್ರ ಜೊತೆ ಯಾರ್ಯಾರು ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಚಾನಲ್ನ. ಒಬ್ಬೊಬ್ಬರು ಸಬ್ಸ್ಕ್ರೈಬರ್ ಕೂಡ ನನಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆಯೇ ನನಗೆ ಮೋಟಿವೇಶನ್ ಸಿಕ್ದಂಗೆ ಆಗುತ್ತೆ ನೆಕ್ಸ್ಟ್ ವೀಡಿಯೋ ಮಾಡೋದಕ್ಕೆ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ. ವಿಡಿಯೋದಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ, ನಾನು ಅದನ್ನು ಸರಿ ಮಾಡ್ಕೋತೀನಿ. ವಿಡಿಯೋ ಯಾವ ಥರ ಇದೆ, ಹೇಗೆ ಬರ್ತಾ ಇದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ದಯವಿಟ್ಟು. ನನ್ನ ವೀಡಿಯೋಸ್ ನೋಡೋರೆಲ್ಲ ಕ್ಲೀನಿಂಗ್ ಮೇಲೆ ತುಂಬ ಇಂಟ್ರೆಸ್ಟ್ ಇರೋರು ಅಂತ ನನಗೆ ಗೊತ್ತು. ಅದರಿಂದನೇ ನನ್ನ ವೀಡಿಯೋಸ್ ನೋಡ್ತೀರಾ ನೀವು. ಇದೇ ರೀತಿ ಕ್ಲೀನಿಂಗ್ ವ್ಲಾಗ್ಗಳನ್ನ ಬೇಕು ಅಂತ ಇಷ್ಟಪಡೋರು ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ, ನಾನು ಹಾಕೋಕ್ಕೆ ಟ್ರೈ ಮಾಡ್ತೀನಿ. ನಾನು ಯಾವಾಗಲೂ ಅಷ್ಟೇ ಮನೇನ ನೀಟಾಗಿ ಇಟ್ಕೋಬೇಕು ಅಂತ ಇಷ್ಟಪಡ್ತೀನಿ. ಆಗಲೇ ನಮಗೆ ಪಾಸಿಟಿವ್ ಎನರ್ಜಿ ಇರುತ್ತೆ. ಬೆಡ್ ಸ್ಪ್ರೆಡ್ನೆಲ್ಲ ಚೇಂಜ್ ಮಾಡಿದ್ಮೇಲೆ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಇದ್ರ ಜೊತೆಗೆ ಬಟ್ಟೆ ಕೂಡ ವಾಷಿಂಗ್ ಹಾಕಿದ್ದೆ, ಅದನ್ನು ಕೂಡ
ಮನೆ ಒಳಗಡೆ ಇರೋ ಸ್ಟ್ಯಾಂಡಲ್ಲೇ ಒಣಗಾಕೋತಾ ಇದ್ದೀನಿ. ಮೇಲೆ ಬಿಸಿಲು ಅಷ್ಟಿರಲಿಲ್ಲ. ಹಾಗೆಯೇ ಎಲ್ಲ ತಂತಿಗಳು ಫುಲ್ಲಾಗಿತ್ತು, ಬೇರೆ ಮನೆಯವರೆಲ್ಲ ಹಾಕ್ಬಿಟ್ಟಿದ್ರು ಅಂದ್ಬಿಟ್ಟು. ಇದನ್ನು ನಿನ್ನೆ ವಾಶ್ ಮಾಡಿ ಹಾಕಿದ್ದೆ, ಡೈನಿಂಗ್ ಟೇಬಲ್ ಕವರ್ಸ್ ಎಲ್ಲ. ಅದನ್ನು ಪ್ಲೇಸ್ ಇಲ್ಲ ಅಂದ್ಬಿಟ್ಟು ಈ ಸ್ಟ್ಯಾಂಡ್ ಮೇಲೆ ಹಾಕಿದ್ದೆ, ಅದು ಒಣಗಿಬಿಟ್ಟಿತ್ತು. ಅದನ್ನು ತೆಗ್ದು ಒಳಗಡೆ ಇಡ್ತಾ ಇದ್ದೀನಿ. ಈ ಸ್ಟ್ಯಾಂಡಲ್ಲಿ ಬ್ಯಾಗ್ಗಳು ಅದು ಇದನ್ನೆಲ್ಲ ಸಿಗಿಸ್ಬಿಡ್ತಾರೆ ಮಕ್ಕಳು. ನಮ್ಮ ಮಾಮನೂ ಹಾಗೆಯೇ ಒಂದು ಕೆಲಸ ಮಾಡಿದ್ರೆ ಅದು ನೀಟಾಗಿರಬೇಕು. ಅರ್ಧಂಬರ್ಧ ಕೆಲಸ ಹೆಂಗಿದೆ ಹಂಗೆ ಹಾಕ್ಬಿಡೋದು, ಬಟ್ಟೆ ಒಣಗಾಕ್ಬಿಟ್ಟು ಹಂಗೆ ಇಟ್ಬಿಡೋದು, ಅದೆಲ್ಲ ನನಗೆ ಇಷ್ಟ ಆಗಲ್ಲ. ಅದರಿಂದ ಎಲ್ಲನೂ ಕ್ಲೀನಾಗಿ ತಂತಿಲಿರೋದು ಸ್ಟ್ಯಾಂಡಲ್ಲಿರೋದು ಎಲ್ಲನೂ ತೆಗೆದು ಒಂದು ಕಡೆ ಹಾಕಿ ಈಗ ಬಟ್ಟೆನ ಕ್ಲೀನಾಗಿ ಒಣಗಾಕ್ತಾ ಇದ್ದೀನಿ. ಇದೇ ನಾಳೆ ಅಷ್ಟೊತ್ತಿಗೆ ಕ್ಲೀನಾಗಿ ಒಣಗಿಬಿಡುತ್ತೆ. ಅದನ್ನು ಈಸಿಯಾಗಿ ನಾನು ಮಡಚಿ ಒಳಗಡೆ ಇಟ್ಬಿಡ್ತೀನಿ. ಸ್ವಲ್ಪ ಆಚೆ ಕೂಡ ಹಾಕಿದ್ದೀನಿ. ಇಲ್ಲಿ ಚಿಕ್ಕ ಚಿಕ್ಕ ಬಟ್ಟೆ ಎಲ್ಲ ಒಳಗಡೆನೇ ಹಾಕೋತಾ ಇದ್ದೀನಿ. ಈ ಕಿಟಕಿಯಿಂದ ಚೆನ್ನಾಗಿ ಗಾಳಿ ಬರುತ್ತೆ, ಇದರಲ್ಲೇ ಒಣಗಿಬಿಡುತ್ತೆ. ಮಧ್ಯಾಹ್ನ ಮೇಲೆ ಆದಮೇಲೆ ಸ್ವಲ್ಪ ಬಿಸಿಲು ಕೂಡ ಒಳಗಡೆ ಬರುತ್ತೆ, ಅದರಲ್ಲೂ ಕೂಡ ಸ್ವಲ್ಪ ಚೆನ್ನಾಗಿ ಒಣಗಿಬಿಡುತ್ತೆ ಬಟ್ಟೆ. ಈ ಸ್ಟ್ಯಾಂಡ್ ಇರೋದ್ರಿಂದ ನನಗೆ ತುಂಬ ಯೂಸ್ ಆಗ್ತಾ ಇದೆ. ಮೊದಲು ಏನು ಮಾಡ್ತಾಯಿದ್ದೆ, ಈ ಮನೆಗೆ ಬಂದು ಹೊಸದ್ರಲ್ಲಿ ಬಾತ್ರೂಮಿಂದ ರೂಮ್ಗೆ ಎಲ್ಲೆಲ್ಲಿ ಪ್ಲೇಸ್ ಸಿಗುತ್ತೋ ಕಿಟಕಿಗೆ ಇಲ್ಲೆಲ್ಲ ದಾರ ಕಟ್ಬಿಟ್ಟಿದ್ದೆ. ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ ಅಂದ್ಬಿಟ್ಟು ಈ ಸ್ಟ್ಯಾಂಡ್ನ ತಗೊಂಡೆ ಆನ್ಲೈನಲ್ಲಿ. ನನ್ನ ನೋಡಿಬಿಟ್ಟು ನನ್ನ ತಂಗಿನೂ ಕೂಡ ಸ್ಟ್ಯಾಂಡ್ನ ತಗೊಂಡ್ಳು. ಇದಿರೋದ್ರಿಂದನೇ ನನಗೆ ತುಂಬ ಈಸಿ ಆಗಿದೆ. ಇಲ್ಲಾಂದರೆ ನಮ್ಮ ಮನೆ ಫಸ್ಟು ಈ ರೂಮ್ ಬಂದು ಡೋಬಿಗಡ್ ಥರ ಆಗ್ಬಿಟ್ಟಿತ್ತು. ಏನಂದರೆ ರೂಮಿಂದ ಕಿಟಕಿಯಿಂದ ಬಾತ್ರೂಮ್ಗೆ ಎಲ್ಲ ದಾರಗಳು ತಂತಿಗಳು ಎಲ್ಲ ಕಟ್ಬಿಟ್ಟಿದ್ದೆ. ಆರ್ಯ ಚಿಕ್ಕವನಿದ್ದಾಗ ಬಟ್ಟೆಗಳು ಬೇರೆ ಜಾಸ್ತಿ ಬೀಳೋದು, ಚಿಕ್ಕ ಚಿಕ್ಕ ಬಟ್ಟೆಗಳೆಲ್ಲ. ಈ ಚಿಕ್ಕ ಬಟ್ಟೆಗಳನ್ನೆಲ್ಲ ಒಣಗಾಕಿದ್ರೆ ರೂಮ್ ತುಂಬ ಮೆಸ್ಸಿಯಾಗಿ ಕಾಣಿಸ್ತಾ ಇತ್ತು ಅಂದ್ಬಿಟ್ಟೆ ಈ ಸ್ಟ್ಯಾಂಡ್ ತಗೊಂಡೆ. ಟೆರೆಸಲ್ಲಿ ತಂತಿಗಳು ಅಷ್ಟಿರಲ್ಲ, ಇದ್ದರೂ ನಾವು ಕಟ್ಟಿದ್ರು ಕೂಡ ಅದರಲ್ಲೂ ಕೂಡ ಫುಲ್ ಹಾಕ್ಬಿಡ್ತಾರೆ ಬಟ್ಟೆಗಳನ್ನ. ಅದರಿಂದ ನಾವು ಈ ಥರ ಸ್ಟ್ಯಾಂಡ್ ತಗೊಂಡ್ರೆ ಮನೇಲೇ ಇಟ್ಕೊಬೋದಲ್ಲ ಅಂದ್ಬಿಟ್ಟು ನಾನು ತಗೊಂಡೆ. ಇದಿರೋದ್ರಿಂದ ನನಗೆ ತುಂಬ ಈಸಿಯಾಗಿದೆ. ಇದ್ರ ಜೊತೆಗೇ ನಮ್ಮ ಕೇರ್ ನಗರ ಅಂತ ಬರುತ್ತೆ ಮೈಸೂರಲ್ಲಿ, ಅಲ್ಲಿ ಡೋರ್ನಳ್ಳಿ ಜಾತ್ರೆ ಅಂತ ಒಂದು ಮಾಡ್ತಾರೆ, ಆಂಟೋನಿ ಫೀಸ್ಟು. ಅದು ತುಂಬ ಫೇಮಸ್ಸು. ನಾವು ಹೋಗಬೇಕು ಅಂತಿದ್ದೋ, ಹೋಗೋಕ್ಕಾಗಲಿಲ್ಲ. ನಮ್ಮ ಅಕ್ಕ ನಮ್ಮ ಫ್ಯಾಮಿಲಿ ಫುಲ್ಲು ಎಲ್ಲರೂ ಹೋಗ್ಬಿಟ್ಟು ಬಂದರು. ಅಲ್ಲಿಂದ ಬರಬೇಕಾದ್ರೆ ನಮ್ಮ ರೀನ್ಗೆ ಆಟ ಸಾಮಾನು, ಹಾಗೆಯೇ ಅವಳಿಗೊಂದು ಸ್ಲಿಪ್ಪರು, ಆರಿನಿಗೊಂದು ಸ್ಲಿಪ್ಪರು, ಇದನ್ನೆಲ್ಲ ತಂದುಕೊಟ್ಟಿದ್ದಾರೆ. ಆ ಸ್ಲಿಪ್ಪರ್ಸ್ ಕೂಡ ಹಾಕ್ಕೊಂಡಿರೋದನ್ನ ನಾನು ವಿಡಿಯೋನ ಶೇರ್ ಮಾಡಿದ್ದೀನಿ ನೋಡಿ. ರಂಗೋಲೆ ಕೂಡ ಕ್ಲೀನಾಗಿ ಬಿಡಿಸಾಯಿತು. ಮನೆಯೆಲ್ಲ ಕ್ಲೀನ್ ಮಾಡಿ ರಂಗೋಲೆ ಹಾಕಿದ್ದೀನಿ. ಯಾವ ರೀತಿ ಇದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಮಕ್ಕಳಿಗೆ ಬಂದು ನಾವು ಚಿಕ್ಕದ್ರಿಂದ ನಾವೇನು ಕೆಲಸ ಮಾಡ್ತೀವೋ ಅದೇ ರೀತಿ ಮಕ್ಕಳು ಕೂಡ ಆ ಹ್ಯಾಬಿಟ್ನೇ ಕಲಿತಾರೆ ಅನ್ನೋದಕ್ಕೆ ಇದೇ ಎಕ್ಸಾಂಪಲ್ಸು. ಯಾಕಂದರೆ ನಮ್ಮ ಆರ್ಯ ನಾನು ಏನೇನು ಮಾಡ್ತೀನಿ ಕೆಲಸ ಅದನ್ನೆಲ್ಲ ನೋಡ್ತಾ ಇರ್ತಾನೆ. ಅದನ್ನೇ ನೋಡಿಕೊಂಡು ನೋಡಿ ಈಗ ನಾನು ಪೆನ್ಸಿಲ್ ಬಾಕ್ಸ್ನೆಲ್ಲ ಕ್ಲೀನ್ ಮಾಡ್ತೀನಿ ಅಂತ ಕ್ಲೀನ್ ಮಾಡ್ತಾ ಇದ್ದಾನೆ. ಆ ವಿಡಿಯೋನ ಕೂಡ ಇದ್ರ ಜೊತೆಗೆ ಹಾಕಿದ್ದೀನಿ. ಇದ್ರ ಜೊತೆಗೆ ವಿಡಿಯೋನ ಕೂಡ ಎಂಡ್ ಮಾಡ್ಕೋತಾ ಇದ್ದೀನಿ. ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.